ನಿನ್ನೆ ವಿಜಯಪುರ ನಗರದಲ್ಲಿ ಒಬ್ಬ ಉಗ್ರವಾದಿ ಸಂಘಟನೆಯ ಪ್ರಮುಖ ಸದಸ್ಯ ಸಿಕ್ಕಿ ಹಾಕ್ಕೊಂಡಿರೋದು ಬಹಳ ಒಂದು ಭಯದ ವಾತಾವರಣವನ್ನು ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಮಾಡಿದೆ. ಯಾಕೆ ಅಂದರೆ 1998ರ ಕೊಯಂಬತ್ತೂರು ಬ್ಲಾಸ್ಟ್ನಲ್ಲಿ ಈ ನಿನ್ನೆ ಸಿಕ್ಕಿ ಹಾಕಿಕೊಂಡಿರುವಂಥ ಉಗ್ರ ಮಾಡಿದ ಒಂದು ಕುಕೃತ್ಯದಿಂದ, ದೇಶದ್ರೋಹಿ ಕೆಲಸದಿಂದ 58 ಜನ ಮುಗ್ಧ ರಾಷ್ಟ್ರಭಕ್ತರು ತಮ್ಮ ಜೀವ ಕಳ್ಕೊಂಡಿದ್ದರು. 700ಕ್ಕೂ ಅಧಿಕ ಜನ ಗಾಯಗೊಂಡಿದ್ದರು. ಅಂಥವನು ಕಳೆದ 12 ವರ್ಷದಿಂದ ವಿಜಯಪುರ ನಗರದಲ್ಲಿ ವಾಸ ಇದ್ದಾನ ಅಂತೇಳಿ ಕೇಳಿ ಅಚ್ಚರಿಯಾಗಿದೆ ಜನರಿಗೆ. ಇದರ ಹಿಂದೆ ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. 12 ವರ್ಷದಿಂದ ಇವನು ವಿಜಯಪುರದಲ್ಲಿದ್ದರೆ ಇವನಿಗೆ ಸಹಾಯ ಮಾಡಿದಂಥ ವ್ಯಕ್ತಿಗಳು ಯಾರು, ಇವನಿಗೆ ಆಶ್ರಯ ನೀಡಿದಂಥ ವ್ಯಕ್ತಿಗಳು ಯಾರು, ಇವನಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಪರಿಚಯಸ್ಥರು ಯಾರು, ಇವನಿಗೆ ದಿನನಿತ್ಯದ ವಹಿವಾಟನ್ನು ನಡೆಸಲಿಕ್ಕೆ ಸಹಾಯ ಮಾಡಿದಂಥ ಇಲ್ಲಿಯ ಸ್ಥಳೀಯರು ಯಾರು ಅನ್ನೋದ್ರ ಬಗ್ಗೆ ಇವತ್ತು ತನಿಖೆ ಆಗಬೇಕಾಗ್ಯದ. ಕೇವಲ ಇದು ಮಾತ್ರ ತನಿಖೆ ಆದರೆ ಸಾಲದು. ಇವನ ಬ್ಯಾಂಕ್ ಅಕೌಂಟು ಹಾಗೂ ಇವರ ಸಂಬಂಧಿಕರ ಬ್ಯಾಂಕ್ ಅಕೌಂಟು, ಇವನಿಗೆ ಸಹಾಯ ಮಾಡಿದವರ ಬ್ಯಾಂಕ್ ಅಕೌಂಟ್ಗಳನ್ನು ತಕ್ಷಣ ಫ್ರೀಸ್ ಮಾಡಬೇಕು. ಮಾಡಿ ಅವರಿಗೆ ಎಲ್ಲೆಲ್ಲಿಂದ ಹಣ ಬಂದದ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ಸಿಕ್ಕಂಥ ಸಂಘಟನೆಯ ಉಗ್ರ ಅಲ್ ಉಮಾದ್ ಅನ್ನುವ ತಮಿಳುನಾಡಿನ ಒಂದು ನಿಷೇಧಿತ ಸಂಘಟನೆಯ ಇಸ್ಲಾಮಿಕ್ ಸಂಘಟನೆಯ ಉಗ್ರವಾದಿ. ಅಲ್ ಉಮಾದ್ ಯಾರಿಂದ ಪ್ರೇರಿತವಾಗಿ ಇವತ್ತು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇತ್ತು? ಅಲ್ ಖೈದಾದಿಂದ ಪ್ರೇರಣೆ ತೊಗೊಂಡಿದ್ದರು. ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆ ಅಲ್ ಖೈದಾ, ಅದರ ಒಂದು ಅಂಗ ಅಲ್ ಉಮಾದ್ ಸಂಘಟನೆ. ಅದು ಇವತ್ತು ಬ್ಯಾನ್ ಆಗಿದೆ. ಅದರ ಸದಸ್ಯ ವಿಜಯಪುರನಾಗ ಸಿಕ್ಕಿದ್ದಾನೆ. ಹಾಗಿದ್ರೆ ಅಲ್ ಖೈದಾದು ಅಲ್ ಉಮಾದದ ಪ್ರಮುಖ ಉದ್ದೇಶ ಏನು? 2047ರಲ್ಲಿ ಭಾರತವನ್ನು ಗಜವಾಯ ಹಿಂದ್ ಮುಖಾಂತರ ಇಸ್ಲಾಂ ರಾಷ್ಟ್ರ ಮಾಡುವುದೇ ಇವರ ಉದ್ದೇಶ. ಹೀಗಾಗಿಯೇ ಈ ನಿನ್ನೆ ಸಿಕ್ಕಂಥ ಈ ಹೇಡಿ ಉಗ್ರ 58 ಜನರನ್ನ, ಮುಗ್ಧ ಜನರನ್ನು ಕೊಂದು 700ಕ್ಕೂ ಅಧಿಕ ಜನರನ್ನು ಗಾಯಗೊಳಿಸಿ ವಿಜಯಪುರದಲ್ಲಿ ಇವತ್ತು ಸ್ಲೀಪರ್ ಸೆಲ್ ಆಗಿ ಕಾರ್ಯ ಮಾಡ್ತಾನನ್ನೋ ಸಂಶಯ ಇವತ್ತು ಹುಟ್ಟಾಕಿದೆ. ಅದಕ್ಕೆ ನಾನು ಕೇವಲ ಇವತ್ತು ಪೊಲೀಸ್ ಇಲಾಖೆಯಿಂದ ಯಾವುದೋ ಸ್ಪೆಷಲ್ ಟೀಮ್ ಮಾಡೋದ್ರಿಂದ ಈ ತನಿಖೆ ಪೂರ್ಣ ಆಗಂಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ತಮ್ಮ ಮಾಧ್ಯಮದ ಮುಖಾಂತರ ತಕ್ಷಣ NIA ಮಧ್ಯಸ್ಥಿಕೆ ವಹಿಸಬೇಕು. ಯಾಕಂದ್ರೆ ಕರ್ನಾಟಕದ ಒಂದು ಪರಿಸ್ಥಿತಿ ಇಷ್ಟೊಂದು ಭಯಾನಕದ. ಅದರಲ್ಲಿ ವಿಜಯಪುರ ಜಿಲ್ಲೆ ಗಡಿ ಭಾಗದ ಒಂದು ಜಿಲ್ಲೆ ಆಗಿರೋದ್ರಿಂದ, ಇಲ್ಲಿ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶ ಹತ್ತಿರ ಪ್ರದೇಶ ಇರೋದರಿಂದ ಇಲ್ಲಿ ಸಾಕಷ್ಟು ಸ್ಲೀಪರ್ ಸೆಲ್ಗಳ ಕೆಲಸ ಮಾಡ್ತಾ ಇದ್ದಾವೆ. ಅಕ್ರಮ ವಲಸಿಗರು ಇಲ್ಲಿ ವಾಸವಾಗಿದ್ದಾರೆ. ಇದನ್ನು ಕುರಿತಾಗಿ ನಾನು ಈಗ ಹೇಳ್ತಾ ಇಲ್ಲ. 2003ರಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಭಾರತ ದೇಶದ ಉಪ ಪ್ರಧಾನಿಯಾಗಿದ್ದಾಗ ಅವ್ರಿಗೊಂದು ನಾನು ಫ್ಯಾಕ್ಸ್ ಮಾಡಿದ್ದೀನಿ, ಮೇಲ್ ಮಾಡಿದ್ದೀನಿ, ಹಾಗೂ ಅದರ ರಿಸೀವ್ಡ್ ಕಾಪಿ ಕೂಡ ನಿಮ್ಮ ಮುಂದೆ ಇದೆ. ಅವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ SM ಕೃಷ್ಣ ಅವರು ಕಾರ್ಯನಿರ್ವಹಿಸ್ತಾ ಇದ್ದರು. ಅಂದಿನಿಂದ ಇಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿದೆ ದೇಶದ್ರೋಹಿಗಳ ವಿರುದ್ಧ. ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ, ಇವ್ರದ್ದೇನು ಇಸ್ಲಾಮಿಕ್ ಸಂಘಟನೆ ಅಲ್ ಉಮಾದಿನ ಸದಸ್ಯ ನಿನ್ನೆ ಸಿಕ್ಕಿದ್ದಾನೆ, ಇವನಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಇವನ ಹಿನ್ನೆಲೆ ಏನು, ಇವ್ರ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಬೇಕು, ಇವ್ರದ್ದೆಲ್ಲನೂ ಸಂಪೂರ್ಣ ತನಿಖೆ ಆಗಬೇಕಂದ್ರೆ NIAಕ್ಕೆ ಹಸ್ತಾಂತರ ಮಾಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಈಗಾಗಲೇ ನಾನು ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಮಾಡಿರುವಂಥ ಒಂದು ಫ್ಯಾಕ್ಸ್ ಕೂಡ ಇಲ್ಲಿದೆ ಕಾಪಿ. 2003ರಲ್ಲಿ ಮತ್ತು 2 ವರ್ಷಗಳ ಹಿಂದೆ 2023ರಲ್ಲಿ NIAಗೂ ಕೂಡ ನಾನು ಮೇಲ್ ಮಾಡಿದ್ದೀನಿ. NIA ಅಧಿಕಾರಿಗಳು ಒಂದು ದಿನ ಬಿಟ್ಟು ನನ್ನ ಜೊತೆ ಫೋನ್ನಲ್ಲಿ ಕೂಡ ಮಾತನಾಡಿದ್ದಾರೆ. ಈ ಮಾಹಿತಿ ಎಲ್ಲಿಂದ ಕಲೆ ಹಾಕಿದ್ರಿ ಅಂಥೇಳಿ ಅವರ ಅದ್ವಾನಿಯವರಿಗೆ ಮಾಡಿದಂಥ ಫ್ಯಾಕ್ಸ್ ಕೊಟ್ಟೆ ನಾನು. ಆವಾಗ NIA ಅಧಿಕಾರಿಗಳು ಕೊಟ್ಟ ಮೇಲೆ ಅವರು ಅಚ್ಚರಿ ಮಾಡಿದರು ಹಾಗೂ ಖುಷಿಯನ್ನು ವ್ಯಕ್ತಪಡಿಸಿದರು. ಸಾಕಷ್ಟು ನೀವು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಿ. ಅವರಿಗೆ ನಾನು ಒಂದು ಆಗ್ರಹ ಮಾಡಿದೆ. ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಇನ್ನೊಂದು ಬಾರಿ ಆಗ್ರಹ ಮಾಡ್ತೀನಿ, NIAದವರು ಬಂದು ಸಂಪೂರ್ಣ ಕರ್ನಾಟಕದ ಎಲ್ಲ ಜೈಲುಗಳನ್ನು ಮೊದಲು ರೇಡ್ ಮಾಡಬೇಕು, ಸೂಕ್ಷ್ಮ ಪ್ರದೇಶಗಳನ್ನು ರೇಡ್ ಮಾಡಬೇಕು. ಜೈಲುಗಳಲ್ಲಿ ಇವತ್ತು ಅವ್ಯವಹಿತವಾಗಿ ಇವತ್ತು ಸಾಕಷ್ಟು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ. ದೇಶದ್ರೋಹಿಗಳು ಇವತ್ತು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 19 ಜುಲೈ 2023ಕ್ಕೆ 5 ಜನ ಸಿಗ್ತಾರೆ. ಉಗ್ರವಾದಿ ಸಂಘಟನೆಗಳಿಗೆ ಸಂಪರ್ಕ ಮಾಡ್ತಿರ್ತಾರೆ. ಎಲ್ಲಿ ಕೂತು ಮಾಡ್ತಿರ್ತಾರೆ ಇವರು ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂತ್ಕೊಂಡು ಮಾಡ್ತಿರ್ತಾರೆ. ಏನು ಮಾಡ್ತಾಯಿದೆ ಹಾಗಾದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ನಾನು NIA ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ, ವಿಜಯಪುರನ್ನು ಒಳಗೊಂಡು ಬಳ್ಳಾರಿ ಒಳಗೊಂಡು ಕರ್ನಾಟಕದ ಎಲ್ಲ ಜೈಲುಗಳನ್ನು ತಕ್ಷಣ ರೇಡ್ ಮಾಡಿರಿ. ಇಲ್ಲಿ ಉಗ್ರವಾದಿ ಚಟುವಟಿಕೆಗಳು ನಡೀತಾ ಅನ್ನೋ ಸಂಶಯ ನಮಗೆ ಬರ್ತಾ ಇದೆ. ಅದಕ್ಕೆ ಸಾರ್ವಜನಿಕರಿಗೆ ನೀವು ಒಂದು ನೆಮ್ಮದಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ತಮ್ಮ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತೀನಿ. ನಿನ್ನೆ ವಿಜಯಪುರ ನಗರದಲ್ಲಿ ಒಬ್ಬ ಉಗ್ರವಾದಿ ಸಂಘಟನೆಯ ಪ್ರಮುಖ ಸದಸ್ಯ ಸಿಕ್ಕಿ ಹಾಕ್ಕೊಂಡಿರೋದು ಬಹಳ ಒಂದು ಭಯದ ವಾತಾವರಣವನ್ನು ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಮಾಡಿದೆ. ಯಾಕೆ ಅಂದರೆ 1998ರ ಕೊಯಂಬತ್ತೂರು ಬ್ಲಾಸ್ಟ್ನಲ್ಲಿ ಈ ನಿನ್ನೆ ಸಿಕ್ಕಿ ಹಾಕಿಕೊಂಡಿರುವಂಥ ಉಗ್ರ ಮಾಡಿದ ಒಂದು ಕುಕೃತ್ಯದಿಂದ, ದೇಶದ್ರೋಹಿ ಕೆಲಸದಿಂದ 58 ಜನ ಮುಗ್ಧ ರಾಷ್ಟ್ರಭಕ್ತರು ತಮ್ಮ ಜೀವ ಕಳ್ಕೊಂಡಿದ್ದರು. 700ಕ್ಕೂ ಅಧಿಕ ಜನ ಗಾಯಗೊಂಡಿದ್ದರು.
ಅಂಥವನು ಕಳೆದ 12 ವರ್ಷದಿಂದ ವಿಜಯಪುರ ನಗರದಲ್ಲಿ ವಾಸ ಇದ್ದಾನೆ ಅಂತೇಳಿ ಕೇಳಿ ಅಚ್ಚರಿಯಾಗಿದೆ ಜನರಿಗೆ. ಇದರ ಹಿಂದೆ ಭಾಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. 12 ವರ್ಷದಿಂದ ಇವನು ವಿಜಯಪುರದಲ್ಲಿದ್ದರೆ ಇವನಿಗೆ ಸಹಾಯ ಮಾಡಿದಂಥ ವ್ಯಕ್ತಿಗಳು ಯಾರು, ಇವನಿಗೆ ಆಶ್ರಯ ನೀಡಿದಂಥ ವ್ಯಕ್ತಿಗಳು ಯಾರು, ಇವನಿಗೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಪರಿಚಯಸ್ಥರು ಯಾರು, ಇವನಿಗೆ ದಿನನಿತ್ಯದ ವಹಿವಾಟನ್ನು ನಡೆಸಲಿಕ್ಕೆ ಸಹಾಯ ಮಾಡಿದಂಥ ಇಲ್ಲಿಯ ಸ್ಥಳೀಯರು ಯಾರು ಅನ್ನೋದ್ರ ಬಗ್ಗೆ ಇವತ್ತು ತನಿಖೆ ಆಗಬೇಕಾಗ್ಯದ. ಕೇವಲ ಇದು ಮಾತ್ರ ತನಿಖೆ ಆದರೆ ಸಾಲದು, ಇವನ ಬ್ಯಾಂಕ್ ಅಕೌಂಟು ಹಾಗೂ ಇವರ ಸಂಬಂಧಿಕರ ಬ್ಯಾಂಕ್ ಅಕೌಂಟು, ಇವನಿಗೆ ಸಹಾಯ ಮಾಡಿದವರ ಬ್ಯಾಂಕ್ ಅಕೌಂಟ್ಗಳನ್ನು ತಕ್ಷಣ ಫ್ರೀಸ್ ಮಾಡಬೇಕು, ಮಾಡಿ ಅವರಿಗೆ ಎಲ್ಲೆಲ್ಲಿಂದ ಹಣ ಬಂದದ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ಸಿಕ್ಕಂಥ ಸಂಘಟನೆಯ ಉಗ್ರ ಅಲ್ ಉಮಾದ್ ಅನ್ನುವ ತಮಿಳುನಾಡಿನ ಒಂದು ನಿಷೇಧಿತ ಸಂಘಟನೆಯ ಇಸ್ಲಾಮಿಕ್ ಸಂಘಟನೆಯ ಉಗ್ರವಾದಿ. ಅಲ್ ಉಮಾದ್ ಯಾರಿಂದ ಪ್ರೇರಿತವಾಗಿ ಇವತ್ತು ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇತ್ತು? ಅಲ್ ಖೈದಾದಿಂದ ಪ್ರೇರಣೆ ತೊಗೊಂಡಿದ್ದರು. ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆ ಅಲ್ ಖೈದಾ, ಅದರ ಒಂದು ಅಂಗ ಅಲ್ ಉಮಾದ್ ಸಂಘಟನೆ, ಅದು ಇವತ್ತು ಬ್ಯಾನ್ ಆಗಿದೆ. ಅದರ ಸದಸ್ಯ ವಿಜಯಪುರನಾಗ ಸಿಕ್ಕಿದ್ದಾನೆ. ಹಾಗಿದ್ರೆ ಅಲ್ ಖೈದಾದು ಅಲ್ ಉಮಾದದ ಪ್ರಮುಖ ಉದ್ದೇಶ ಏನು? 2047ರಲ್ಲಿ ಭಾರತವನ್ನು ಗಜವಾಯ ಹಿಂದ್ ಮುಖಾಂತರ ಇಸ್ಲಾಂ ರಾಷ್ಟ್ರ ಮಾಡುವುದೇ ಇವರ ಉದ್ದೇಶ. ಹೀಗಾಗಿಯೇ ಈ ನಿನ್ನೆ ಸಿಕ್ಕಂಥ ಈ ಹೇಡಿ ಉಗ್ರ 58 ಜನರನ್ನ, ಮುಗ್ಧ ಜನರನ್ನು ಕೊಂದು 700ಕ್ಕೂ ಅಧಿಕ ಜನರನ್ನು ಗಾಯಗೊಳಿಸಿ ವಿಜಯಪುರದಲ್ಲಿ ಇವತ್ತು ಸ್ಲೀಪರ್ ಸೆಲ್ ಆಗಿ ಕಾರ್ಯ ಮಾಡ್ತಾನನ್ನೋ ಸಂಶಯ ಇವತ್ತು ಹುಟ್ಟಾಕಿದೆ. ಅದಕ್ಕೆ ನಾನು ಕೇವಲ ಇವತ್ತು ಪೊಲೀಸ್ ಇಲಾಖೆಯಿಂದ ಯಾವುದೋ ಸ್ಪೆಷಲ್ ಟೀಮ್ ಮಾಡೋದ್ರಿಂದ ಈ ತನಿಖೆ ಪೂರ್ಣ ಆಗಂಗಿಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ತಮ್ಮ ಮಾಧ್ಯಮದ ಮುಖಾಂತರ ತಕ್ಷಣ NIA ಮಧ್ಯಸ್ಥಿಕೆ ವಹಿಸಬೇಕು. ಯಾಕಂದ್ರೆ ಕರ್ನಾಟಕದ ಒಂದು ಪರಿಸ್ಥಿತಿ ಇಷ್ಟೊಂದು ಭಯಾನಕದ, ಅದರಲ್ಲಿ ವಿಜಯಪುರ ಜಿಲ್ಲೆ ಗಡಿ ಭಾಗದ ಒಂದು ಜಿಲ್ಲೆ ಆಗಿರೋದ್ರಿಂದ, ಇಲ್ಲಿ ಮಹಾರಾಷ್ಟ್ರ ಹಾಗೂ ಆಂಧ್ರ ಪ್ರದೇಶ ಹತ್ತಿರ ಪ್ರದೇಶ ಇರೋದರಿಂದ ಇಲ್ಲಿ ಸಾಕಷ್ಟು ಸ್ಲೀಪರ್ ಸೆಲ್ಗಳ ಕೆಲಸ ಮಾಡ್ತಾ ಇದ್ದಾವೆ. ಅಕ್ರಮ ವಲಸಿಗರು ಇಲ್ಲಿ ವಾಸವಾಗಿದ್ದಾರೆ. ಇದನ್ನು ಕುರಿತಾಗಿ ನಾನು ಈಗ ಹೇಳ್ತಾ ಇಲ್ಲ, 2003ರಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಭಾರತ ದೇಶದ ಉಪ ಪ್ರಧಾನಿಯಾಗಿದ್ದಾಗ ಅವ್ರಿಗೊಂದು ನಾನು ಫ್ಯಾಕ್ಸ್ ಮಾಡಿದ್ದೀನಿ, ಮೇಲ್ ಮಾಡಿದ್ದೀನಿ, ಹಾಗೂ ಅದರ ರಿಸೀವ್ಡ್ ಕಾಪಿ ಕೂಡ ನಿಮ್ಮ ಮುಂದೆ ಇದೆ. ಅವತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ SM ಕೃಷ್ಣ ಅವರು ಕಾರ್ಯನಿರ್ವಹಿಸ್ತಾ ಇದ್ದರು. ಅಂದಿನಿಂದ ಇಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿದೆ ದೇಶದ್ರೋಹಿಗಳ ವಿರುದ್ಧ. ನಾನು ತಮ್ಮ ಮುಖಾಂತರ ಆಗ್ರಹ ಮಾಡ್ತೀನಿ, ಇವ್ರದ್ದೇನು ಇಸ್ಲಾಮಿಕ್ ಸಂಘಟನೆ ಅಲ್ ಉಮಾದಿನ ಸದಸ್ಯ ನಿನ್ನೆ ಸಿಕ್ಕಿದ್ದಾನೆ, ಇವನಿಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಇವನ ಹಿನ್ನೆಲೆ ಏನು, ಇವ್ರ ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡಬೇಕು, ಇವ್ರದ್ದೆಲ್ಲನೂ ಸಂಪೂರ್ಣ ತನಿಖೆ ಆಗಬೇಕಂದ್ರೆ NIAಕ್ಕೆ ಹಸ್ತಾಂತರ ಮಾಡಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ. ಈಗಾಗಲೇ ನಾನು ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಮಾಡಿರುವಂಥ ಒಂದು ಫ್ಯಾಕ್ಸ್ ಕೂಡ ಇಲ್ಲಿದೆ ಕಾಪಿ 2003ರಲ್ಲಿ, ಮತ್ತು 2 ವರ್ಷಗಳ ಹಿಂದೆ 2023ರಲ್ಲಿ NIAಗೂ ಕೂಡ ನಾನು ಮೇಲ್ ಮಾಡಿದ್ದೀನಿ. NIA ಅಧಿಕಾರಿಗಳು ಒಂದು ದಿನ ಬಿಟ್ಟು ನನ್ನ ಜೊತೆ ಫೋನ್ನಲ್ಲಿ ಕೂಡ ಮಾತನಾಡಿದ್ದಾರೆ. ಈ ಮಾಹಿತಿ ಎಲ್ಲಿಂದ ಕಲೆ ಹಾಕಿದ್ರಿ ಅಂಥೇಳಿ ಅವರು ಅದ್ವಾನಿಯವರಿಗೆ ಮಾಡಿದಂಥ ಫ್ಯಾಕ್ಸ್ ಕೊಟ್ಟೆ ನಾನು ಅವಾಗ. NIA ಅಧಿಕಾರಿಗಳಿಗೆ ಕೊಟ್ಟ ಮೇಲೆ ಅವರು ಅಚ್ಚರಿ ಮಾಡಿದರು ಹಾಗೂ ಖುಷಿಯನ್ನು ವ್ಯಕ್ತಪಡಿಸಿದರು. ಸಾಕಷ್ಟು ನೀವು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದೀರಿ. ಅವರಿಗೆ ನಾನು ಒಂದು ಆಗ್ರಹ ಮಾಡಿದೆ, ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಇನ್ನೊಂದು ಬಾರಿ ಆಗ್ರಹ ಮಾಡ್ತೀನಿ, NIAದವರು ಬಂದು ಸಂಪೂರ್ಣ ಕರ್ನಾಟಕದ ಎಲ್ಲ ಜೈಲುಗಳನ್ನು ಮೊದಲು ರೇಡ್ ಮಾಡಬೇಕು, ಸೂಕ್ಷ್ಮ ಪ್ರದೇಶಗಳನ್ನು ರೇಡ್ ಮಾಡಬೇಕು. ಜೈಲುಗಳಲ್ಲಿ ಇವತ್ತು ಅವ್ಯವಹಿತವಾಗಿ ಇವತ್ತು ಸಾಕಷ್ಟು ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ. ದೇಶದ್ರೋಹಿಗಳು ಇವತ್ತು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 19 ಜುಲೈ 2023ಕ್ಕೆ 5 ಜನ ಸಿಗ್ತಾರೆ. ಉಗ್ರವಾದಿ ಸಂಘಟನೆಗಳಿಗೆ ಸಂಪರ್ಕ ಮಾಡ್ತಿರ್ತಾರೆ. ಎಲ್ಲಿ ಕೂತು ಮಾಡ್ತಿರ್ತಾರೆ ಇವರು ಅಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂತ್ಕೊಂಡು ಮಾಡ್ತಿರ್ತಾರೆ. ಏನು ಮಾಡ್ತಾ ಇದೆ ಹಾಗಾದ್ರೆ ನಮ್ಮ ಕರ್ನಾಟಕ ಪೊಲೀಸ್ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಅದಕ್ಕೆ ನಾನು NIA ಅಧಿಕಾರಿಗಳಿಗೆ ಆಗ್ರಹ ಮಾಡ್ತೀನಿ, ವಿಜಯಪುರನ್ನು ಒಳಗೊಂಡು ಬಳ್ಳಾರಿ ಒಳಗೊಂಡು ಕರ್ನಾಟಕದ ಎಲ್ಲ ಜೈಲುಗಳನ್ನು ತಕ್ಷಣ ರೇಡ್ ಮಾಡಿರಿ. ಇಲ್ಲಿ ಉಗ್ರವಾದಿ ಚಟುವಟಿಕೆಗಳು ನಡೀತಾ ಅನ್ನೋ ಸಂಶಯ ನಮಗೆ ಬರ್ತಾ ಇದೆ. ಅದಕ್ಕೆ ಸಾರ್ವಜನಿಕರಿಗೆ ನೀವು ಒಂದು ನೆಮ್ಮದಿ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ಆಗ್ರಹ ಮಾಡ್ತೀನಿ.